ದಶಕಗಳ ಶಪಥ ಪರಿಶ್ರಮಗಳ ಬಳಿಕ ದೀದಿಯ ಕೋಟೆ ಛಿದ್ರಗೊಂಡಿದೆ. ಬಂಗಾಳ ಕೇಸರಿಮಯವಾಗಿದೆ. ಈಗ ಪಶ್ಚಿಮ ಬಂಗಾಳದ ಬಾದ್ಶಾನನ್ನ ಆರಿಸುವ ಹೊತ್ತು. ಮೊದಲ ಬಾರಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸಿಎಂ ಗಾದಿಗೆ ಯಾರನ್ನ ಆರಿಸುತ್ತೆ? ಎಂದಿನಂತೆ ಬಿಜೆಪಿ ಹೈಕಮಾಂಡ್ ಅಚ್ಚರಿಯ ಅಭ್ಯರ್ಥಿಯನ್ನೇ ಆರಿಸುತ್ತಾ? ಸಿಎಂ ಹುಡುಕಾಟಕ್ಕಿಳಿದ ಅಮಿತ್ ಶಾ ಅವರ ರಣತಂತ್ರಗಳೇನು? दीदी नाडिगे मोदी 4 मई की यह शाम भले ही चल रही है, लेकिन बंगाल की पावन धरा पर आज एक नया सूर्योदय हुआ। ಹಿಂದೆಂದೂ ನಡೆದಿಲ್ಲ, ಮುಂದೆಂದೂ ನಡೆಯೋದೂ ಇಲ್ಲ. बीजेपी बंगाल में ऐसा भय मुक्त वातावरण बनाकर दिखाएगी, ये मोदी की गारंटी है। ಚುನಾವಣೆಗಳಲ್ಲಿ ಬಿಜೆಪಿಯೇ ಸೂಪರ್ ಬಾಸ್. बंगाल भय मुक्त हुआ है, विकास के भरोसे से युक्त हुआ है। ಬಂಗಾಳದ ಈ ಗೆಲುವಿನಲ್ಲಿ ಚುರುಮುರಿಯ ಸ್ವಾದವೇ ತುಂಬಿ ಹೋಗಿದೆ. ಗಂಗೋತ್ರಿಯಿಂದ ಗಂಗಾಸಾಗರದವರೆಗೆ ಕಮಲ ಅರಳಿದೆ. जालमुरी ने भी सन्नाटेदार झटका दिया है। ಕೋಲ್ಕತ್ತಾದ ಹೌರಾ ಬ್ರಿಡ್ಜ್ನ ಕೆಳಗೆ ದೋಣಿಯಲ್ಲಿ ಕುಳಿತ ಮೋದಿ ತಮ್ಮ ಕ್ಯಾಮೆರಾದಲ್ಲಿ ಕ್ಲಿಕ್ಕಿಸಿದ ಹೂಗ್ಲಿ ನದಿಯ ದೃಶ್ಯಗಳು ಇಡೀ ದೇಶಾದ್ಯಂತ ಜಾದೂ ಮಾಡಿದವು. ಬಂಗಾಳವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕ್ಯಾಮೆರಾದ ಕಣ್ಣಲ್ಲಿ ನೋಡಿದ ಬಗೆಗೆ ಟಿಎಂಸಿಯ 15 ವರ್ಷಗಳ ಅರಮನೆಯೇ ಕುಸಿದು ಬಿದ್ದಿತ್ತು. बिहार ने बंगाल में भाजपा की विजय का रास्ता भी बना दिया। ಬಂಗಾಳವನ್ನು ಗೆದ್ದು ಬಿಟ್ಟಿದೆ ಬಿಜೆಪಿ. ಬಂಗಾಳದಲ್ಲಿ ಸೋತಿದ್ದಾರೆ ದೀದಿ. 10 ವರ್ಷಗಳ ಶಪಥ, ಎಷ್ಟೋ ದಶಕಗಳ ಕನಸು. ಕಮ್ಯುನಿಸ್ಟರ ನಾಡು ಎಂದೆಂದೂ ಬಿಜೆಪಿಗೆ ಸಿಗದು ಎಂಬ ಘಟಾನುಘಟಿ ವಿಶ್ಲೇಷಕರ ಎಲ್ಲ ವಿಶ್ಲೇಷಣೆಗಳನ್ನ ತಲೆ ಕೆಳಗು ಮಾಡಿ ಚುನಾವಣಾ ರಾಜನೀತಿಯಲ್ಲಿ ಬಿಜೆಪಿಯೇ ಸೂಪರ್ ಬಾಸ್ ಅನ್ನೋದನ್ನ ಸಾಧಿಸಿ ತೋರಿಸಿತು. आज 4 मई 2026 को बंगाल की जनता ने हम भाजपा कार्यकर्ताओं को वो अवसर दिया है। साथियों, बंगाल के भाग्य में आज से एक नया अध्याय जुड़ गया है। ಕೇರಳ ಮತ್ತೊಂದು ಪಶ್ಚಿಮ ಬಂಗಾಳ. ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬ ಕಬ್ಬಿಣದ ಕಡಲೆಯ ಟಾಸ್ಕ್ ಅನ್ನ ಸಾಧ್ಯವಾಗಿಸಿದ ಮೋದಿ ಅಮಿತ್ ಶಾ ಜೋಡಿ. ಆ ರಾಜ್ಯವೀಗ ಬಿಜೆಪಿಯ ಅಧಿಕಾರದ ಸೋಪಾನದಲ್ಲಿ ಮುಕುಟಮಣಿಯಾಗಿ ಸೇರ್ಪಡೆಗೊಂಡು ಬಿಟ್ಟಿದೆ. ಈಗ ಭಾರತದ ಭೂಪಟವನ್ನೇ ಒಮ್ಮೆ ಗಮನಿಸಿ. ಅರ್ಧ ಭಾರತವಲ್ಲ, ಮುಕ್ಕಾಲು ಪಾಲು ಭಾರತ ಕೇಸರಿಮಯವಾಗಿ ಬಿಟ್ಟಿದೆ. ದಕ್ಷಿಣ ಭಾರತವನ್ನ ಹೊರತುಪಡಿಸಿ ಉಳಿದ ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಬಿಜೆಪಿಯದ್ದೇ ಸರ್ಕಾರ. ಈ ರಾಜ್ಯಗಳ ಹೆಸರುಗಳನ್ನ ಹೇಳುತ್ತಾ ಹೋದ್ರೆ ನಿಮಗೆ ಬಿಜೆಪಿಯ ಸರ್ಕಾರವೇ ಕಾಣಿಸುತ್ತದೆ. ಇನ್ನು ಕೆಲವು ಕಡೆಗಳಲ್ಲಿ ಬಿಜೆಪಿ ಮಿತ್ರ ಪಕ್ಷಗಳ ಸರ್ಕಾರಗಳಿವೆ. ದಕ್ಷಿಣ ಭಾರತ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಬಾಕಿ ಇವೆ ನಿಜ, ಅಲ್ಲಿ ಬಿಜೆಪಿ ಇಲ್ಲ. ಆದರೆ ಬಾಕಿಯುಳಿದ ಎಲ್ಲ ರಾಜ್ಯಗಳಲ್ಲಿ ಜನತೆ ಕೇವಲ ಬಿಜೆಪಿಯ ಹೆಸರು ಜಪಿಸುತ್ತಿದೆ.
देश के 20 से ज्यादा राज्यों में भाजपा एनडीए की सरकारें हैं। हमारा मंत्र है नागरिक देवो भव। हम जनता की सेवा में जुटे हुए हैं और इसलिए जनता भाजपा पर ज्यादा से ज्यादा भरोसा कर रही है। ಪಶ್ಚಿಮ ಬಂಗಾಳದಲ್ಲಿ 2011ರಿಂದ ಟಿಎಂಸಿ ಸರ್ಕಾರವೇ ಆಡಳಿತದಲ್ಲಿದೆ. ಆ ಬಳಿಕ ನಿರಂತರ ಅಧಿಕಾರಕ್ಕೇರುತ್ತಲೇ ಬರುತ್ತಿದೆ. ಆದರೆ 15 ವರ್ಷಗಳ ಬಳಿಕ ಆ ಪಕ್ಷಕ್ಕೆ ಬಿಜೆಪಿ ಕೊಟ್ಟ ಹೊಡೆತ ಇದೆಯಲ್ಲ, ಅದು ಯಾವುದೇ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿ ಎಲ್ಲೂ ಎದುರಿಸಲಾಗದ ಚಾಲೆಂಜಿಂಗ್ ಗೆಲುವು ಅಂತಲೇ ಹೇಳಲಾಗ್ತಿದೆ. ಎರಡು 2021ರಲ್ಲಿ ಟಿಎಂಸಿಗೆ 215 ಸೀಟ್ಗಳು ಬಂದಿದ್ರೆ ಬಿಜೆಪಿಗೆ ಸಿಕ್ಕಿದ್ದು ಕೇವಲ 77 ಸೀಟು. ಆಗ ಕಾಂಗ್ರೆಸ್ ಮತ್ತು ಎಡಪಕ್ಷಗಳಿಗೆ ಖಾತೆ ತೆರೆಯುವುದಕ್ಕೂ ಸಾಧ್ಯವಾಗಿರಲಿಲ್ಲ. ಈಗ 2026ರಲ್ಲಿ ಟಿಎಂಸಿ 100ರ ಅಂಕಿಯನ್ನೂ ದಾಟಲಿಲ್ಲ. ಆದರೆ ಬಿಜೆಪಿ ಡಬಲ್ ಶತಕ ಬಾರಿಸಿದೆ. ಬಂಗಾಳದ ಗೆಲುವು ಬಿಜೆಪಿಯ ಪರಿಶ್ರಮವನ್ನ ಸಾರಿ ಹೇಳುತ್ತಿದೆ. ಇದರ ವಿಜಯ ಯಾತ್ರೆಯ ಸಾರಥಿಯಾಗಿದ್ದದ್ದು ಮೋದಿ. ಚುನಾವಣೆಯ ವೇಳೆ ಖುದ್ದು ಮೋದಿ 22 ಬಾರಿ ಬಂಗಾಳಕ್ಕೆ ಭೇಟಿ ನೀಡಿದ್ರು, 19 ಸಮಾವೇಶಗಳಲ್ಲಿ ಭಾಗವಹಿಸಿದ್ರು, 14 ರೋಡ್ ಶೋಗಳನ್ನು ನಡೆಸಿದ್ರು. ಮುರ್ಷಿದಾಬಾದ್ನಿಂದ ಹಿಡಿದು ಕೋಲ್ಕತ್ತಾದವರೆಗೆ ರ್ಯಾಲಿಗಳನ್ನು ನಡೆಸಿದ್ರು. ಚುನಾವಣೆಯ ಫಲಿತಾಂಶ ಬಂದಾಗ ದೀದಿ ಸಾಮ್ರಾಜ್ಯ ನುಚ್ಚುನೂರಾಗುತ್ತೆ ಅಂತ ಆ ಸಮಾವೇಶಗಳಲ್ಲೆಲ್ಲ ಸಾರಿ ಸಾರಿ ಹೇಳಿದ್ರು. ಗೃಹ ಸಚಿವ ಅಮಿತ್ ಶಾ ಕೂಡ ಬಂಗಾಳದಲ್ಲಿ 29 ರ್ಯಾಲಿಗಳನ್ನು ನಡೆಸಿದ್ರು, 11 ರೋಡ್ ಶೋಗಳಲ್ಲಿ ಭಾಗಿಯಾದ್ರು, 70ಕ್ಕೂ ಹೆಚ್ಚು ವಿಧಾನಸಭೆ ಕ್ಷೇತ್ರಗಳಿಗೆ ಖುದ್ದು ಭೇಟಿ ನೀಡಿದ್ರು. ಅಷ್ಟೇ ಅಲ್ಲದೆ ಬಿಜೆಪಿಯ 9 ಸಿಎಂಗಳು ಬಂಗಾಳದ ನೆಲಕ್ಕೆ ಬಂದ್ರು. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರಂತೂ ಅತಿ ಹೆಚ್ಚು ಸಮಾವೇಶಗಳಲ್ಲಿ ಭಾಗಿಯಾದ್ರು, ಹಿಂದೂ ಅಸ್ಮಿತೆಯನ್ನ ಸಾರಿ ಹೇಳಿದ್ರು. ಇವೆಲ್ಲವೂ ಮೇ 4ರಂದು ಚುನಾವಣೆಗಳಿಗೆ ಬಿಜೆಪಿಯೇ ಬಾಸ್ ಅನ್ನೋದನ್ನ ಸಾಬೀತು ಮಾಡಿತು. ಇವೆಲ್ಲದರ ಪರಿಣಾಮ ಹಿಂದೂಗಳ ಮತ ಏಕೀಕೃತಗೊಂಡಿತ್ತು. ಪಶ್ಚಿಮ ಬಂಗಾಳದಲ್ಲಿ 119 ಕ್ಷೇತ್ರಗಳಲ್ಲಿ ಟಿಎಂಸಿ ಕಳೆದ 15 ವರ್ಷಗಳಿಂದ ನಿರಂತರ ಗೆಲ್ಲುತ್ತಾ ಬಂದಿತ್ತು. ಆ 115 ಕ್ಷೇತ್ರಗಳಲ್ಲಿ ಈ ಸಲದ ಚುನಾವಣೆಯಲ್ಲಿ ಬಿಜೆಪಿ 80% ಗೆಲುವು ಸಾಧಿಸಿತು. 162 ಸೀಟ್ಗಳಲ್ಲಿ ಕಳೆದ 10 ವರ್ಷಗಳಿಂದ ಟಿಎಂಸಿ ನಿರಂತರ ವಿಜಯ ಸಾಧಿಸುತ್ತಾ ಬರುತ್ತಿತ್ತು. ಈ 162 ಸೀಟುಗಳಲ್ಲಿ ಈ ಬಾರಿ ಬಿಜೆಪಿ 50% ಕಸಿದುಕೊಂಡಿತ್ತು. ಇನ್ನು ಪಶ್ಚಿಮ ಬಂಗಾಳದ 141 ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಗಳು 20%ಕ್ಕೂ ಹೆಚ್ಚಿವೆ. ಈ 141 ಸೀಟುಗಳಲ್ಲಿ ಬಿಜೆಪಿ 45% ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಬಿಜೆಪಿಗೆ ಮುಸ್ಲಿಮರೂ ಬೆಂಬಲ ಸೂಚಿಸಿರುವುದನ್ನು ಸಾಬೀತುಪಡಿಸಿತು. ಇಪ್ಪತ್ತೊಂದು ವರ್ಷದಿಂದ ಮುಚ್ಚಿದ್ದ ದುರ್ಗಾ ಮಂದಿರ ಬಿಜೆಪಿ ಗೆದ್ದ ಒಂದೇ ನಿಮಿಷದಲ್ಲಿ ಓಪನ್. ಬಿಜೆಪಿ ಸರ್ಕಾರ ಬರೋದು ಪಕ್ಕಾ ಆಗುತ್ತಿದ್ದಂತೆ ಪಶ್ಚಿಮ ಬಂಗಾಳದಲ್ಲಿ ಒಂದು ವಿಶೇಷ ವಿದ್ಯಮಾನ ನಡೆಯಿತು. ಬಿಜೆಪಿಗೆ ಬಹುಮತ ಘೋಷಣೆಯಾದ ಒಂದೇ ನಿಮಿಷದಲ್ಲಿ ಕಳೆದ 21 ವರ್ಷಗಳಿಂದ ಮುಚ್ಚಿದ್ದ ದುರ್ಗಾ ದೇವಾಲಯದ ಬಾಗಿಲು ತೆರೆಯಲಾಯಿತು. ಪಶ್ಚಿಮ ಬಂಗಾಳದ ಅಸನ್ಸೋಲ್ನ ಬಸ್ತಿನ್ ಬಜಾರ್ ಪ್ರದೇಶದಲ್ಲಿರುವ ಐತಿಹಾಸಿಕ ಶ್ರೀ ದುರ್ಗಾಮಾತಾ ಚಾರಿಟೇಬಲ್ ಟ್ರಸ್ಟ್ ಮಂದಿರವು
21 ವರ್ಷಗಳ ದೀರ್ಘ ಕಾಯುವಿಕೆಯ ನಂತರ ಈಗ ಪ್ರತಿದಿನದ ಪೂಜೆಗಾಗಿ ಸಂಪೂರ್ಣವಾಗಿ ಮುಕ್ತವಾಗಿದೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬರ್ಧಮಾನ್ ಜಿಲ್ಲೆಯ ಎಲ್ಲ 9 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷವು ಭರ್ಜರಿ ಜಯ ದಾಖಲಿಸಿದೆ. ಅಸನ್ಸೋಲ್ ಉತ್ತರ ಕ್ಷೇತ್ರದಿಂದ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕ ಕೃಷ್ಣೇಂದು ಮುಖರ್ಜಿ ಅವರು ರಿಸಲ್ಟ್ ಬರುತ್ತಿದ್ದಂತೆ ದೇಗುಲದ ಬಾಗಿಲು ಓಪನ್ ಮಾಡಿಸಿದ್ದಾರೆ. ಯಾರಾಗ್ತಾರೆ ಬಂಗಾಳದ ಬಾದ್ಶಾ? ಸಿಎಂ ಹುಡುಕಾಟಕ್ಕೆ ಅಮಿತ್ ಶಾ. ಕಠಿಣ ಪರಿಶ್ರಮದಿಂದ ದೀದಿ ಕೋಟೆಯನ್ನ ನುಚ್ಚು ನೂರಾಗಿಸಿರೋ ಬಿಜೆಪಿಗೆ ಈಗ ಮತ್ತೊಂದು ಸವಾಲು ಎದುರಾಗಿದೆ. ಗೆದ್ದಿರೋ ಬಂಗಾಳದ ಸಿಂಹಾಸನಕ್ಕೆ ಸೂಕ್ತ ಅಭ್ಯರ್ಥಿಯನ್ನ ಕೂರಿಸೋ ಚಾಲೆಂಜ್. ಈ ಸವಾಲನ್ನು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಸಿಎಂ ಅಭ್ಯರ್ಥಿಯ ಹುಡುಕಾಟಕ್ಕಾಗಿ ಖುದ್ದು ಅಮಿತ್ ಶಾ ಅವರೇ ಫೀಲ್ಡ್ಗಿಳಿದಿದ್ದಾರೆ. ಬಂಗಾಳದ ಮುಂದಿನ ಸಿಎಂ ರೇಸ್ನಲ್ಲಿ ಹಲವು ಮಂದಿ ಇದ್ದಾರೆ. ಈ ಸಂಬಂಧ ದೆಹಲಿಯಲ್ಲಿ ಬಿಜೆಪಿ ನಾಯಕರ ಸರಣಿ ಸಭೆಗಳೇ ನಡೆಯುತ್ತಿವೆ. ಸಿಎಂ ಅಭ್ಯರ್ಥಿ ಆಯ್ಕೆಗಾಗಿ ವೀಕ್ಷಕರಾಗಿ ಖುದ್ದು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನೇ ನೇಮಕ ಮಾಡಲಾಗಿದೆ. ಸಹ ವೀಕ್ಷಕರಾಗಿ ಮೋಹನ್ ಚರಣ್ ಮಾಂಝಿ ನೇಮಕವಾಗಿದ್ದಾರೆ. ಬುಧವಾರ ಅಮಿತ್ ಶಾ ಕೋಲ್ಕತ್ತಾಗೆ ತೆರಳುವ ಸಾಧ್ಯತೆ ಇದೆ. ಬಿಜೆಪಿ ಈ ಬಾರಿ ಯಾವುದೇ ನಿರ್ದಿಷ್ಟ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸದೆ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಚುನಾವಣೆ ಎದುರಿಸಿತ್ತು. ಪ್ರಚಾರದ ಸಮಯದಲ್ಲಿ ಅಮಿತ್ ಶಾ ಅವರು ಬಂಗಾಳದ ಮಣ್ಣಿನಲ್ಲೇ ಹುಟ್ಟಿ ಬೆಳೆದ ಬಂಗಾಳಿ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದ ವ್ಯಕ್ತಿಯೇ ರಾಜ್ಯದ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಭರವಸೆ ನೀಡಿದ್ರು. एक बंगाल की मुख्यमंत्री जी अफवाह फैला रही हैं कि बंगाल में अगर भाजपा का शासन आया तो बाहरी लोग शासन करेंगे. मैं दीदी को बताना चाहता हूं, दीदी बंगाल का अगला मुख्यमंत्री बंगाल में ही जन्म लेने वाला, बंगाली मीडियम में पढ़ा लिखा और बंगाली बोलने वाला होगा. इतना ही है कि आपका भतीजा नहीं होगा, वो भारतीय जनता पार्टी का कार्यकर्ता. ಸುವೇಂದು ಅಧಿಕಾರಿ ದಾಖಲೆ. ಈ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲೂ ಗೆಲ್ಲುವ ಮೂಲಕ, ಅದೂ ಕೂಡ ಹಾಲಿ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧವೇ ಗೆಲ್ಲುವ ಮೂಲಕ ಸುವೇಂದು ಅಧಿಕಾರಿ ಭಾರತದ ರಾಜಕೀಯ ಇತಿಹಾಸದಲ್ಲೇ ದೊಡ್ಡ ಸಾಧನೆ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಸುವೇಂದು ಅಧಿಕಾರಿ ಎರಡರಲ್ಲೂ ಗೆಲುವು ಸಾಧಿಸಿದ್ದಾರೆ. ಅದರಲ್ಲೂ ಮಮತಾ ಬ್ಯಾನರ್ಜಿಯನ್ನ ಸತತ 2ನೇ ಬಾರಿ ಸೋಲಿಸಿದ್ದಾರೆ. ಈ ಮೂಲಕ ಹಾಲಿ ಮುಖ್ಯಮಂತ್ರಿಯನ್ನ ಸತತ 2 ಚುನಾವಣೆಗಳಲ್ಲಿ ಸೋಲಿಸಿದ ಏಕೈಕ ರಾಜಕಾರಣಿಯಾಗಿ ದಾಖಲೆ ಬರೆದಿದ್ದಾರೆ. 2021ರಲ್ಲಿ ನಂದಿಗ್ರಾಮ್ ಕ್ಷೇತ್ರದಲ್ಲಿ ಸೋಲಿಸಿದ್ದ ಅಧಿಕಾರಿ 2026ರಲ್ಲಿ ಮಮತಾ ಅವರ ಭದ್ರಕೋಟೆಯಾಗಿದ್ದ ಭವಾನಿಪುರ ಕ್ಷೇತ್ರದಲ್ಲೇ 15,000 ಮತಗಳಿಂದ ಸೋಲಿಸಿ ಇತಿಹಾಸ ಬರೆದಿದ್ದಾರೆ. ಭವಾನಿಪುರ ಮಮತಾರ ಸ್ವಂತ ಕ್ಷೇತ್ರ ಮತ್ತು ರಾಜಕೀಯ ಬಲವಾದ ಕೋಟೆಯಾಗಿತ್ತು. ಈ ಸೋಲು ಮಮತಾ ಅವರಿಗೆ ದೊಡ್ಡ ಆಘಾತವಾಗಿದೆ. ಹಾಗಾಗಿ ಸುವೇಂದು ಅಧಿಕಾರಿಯೇ ಮುಂದಿನ ಸಿಎಂ ಎಂಬ ಚರ್ಚೆ ಶುರುವಾಗಿದೆ. ಬಂಗಾಳ ಸಿಎಂ ರೇಸ್ನಲ್ಲಿ ಯಾರು? ಸುವೇಂದು ಅಧಿಕಾರಿಯಂತೆ ಬಂಗಾಳದ ಹಿರಿಯ ಬಿಜೆಪಿ ನಾಯಕ, ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ದಿಲೀಪ್ ಘೋಷ್ ಹೆಸರು ಕೂಡ ರೇಸ್ನಲ್ಲಿದೆ. ಸುವೇಂದು ಅಧಿಕಾರಿ ಟಿಎಂಸಿಯಲ್ಲಿದ್ದು ಬಿಜೆಪಿಗೆ ಬಂದವರು. ಒಂದು ವೇಳೆ ಹೈಕಮಾಂಡ್ ಮೂಲ ಬಿಜೆಪಿ ನಾಯಕನನ್ನೇ ಸಿಎಂ ಅಭ್ಯರ್ಥಿಯಾಗಿ ಬಯಸಿದ್ರೆ ದಿಲೀಪ್ ಘೋಷ್ ಮೊದಲ ಸಾಲಲ್ಲಿರುತ್ತಾರೆ. ಆರ್ಎಸ್ಎಸ್ ಪ್ರಚಾರಕ ಮತ್ತು ಸಂಘಟನಾ ಚತುರನಾಗಿರೋದು ಘೋಷ್ ಅವರ ಪ್ಲಸ್ ಪಾಯಿಂಟ್. ಪಶ್ಚಿಮ ಬಂಗಾಳ ಬಿಜೆಪಿ ರಾಜ್ಯಾಧ್ಯಕ್ಷ ಸಮಿತ್ ಭಟ್ಟಾಚಾರ್ಯ ಹೆಸರು ಕೂಡ ಸಿಎಂ ರೇಸ್ನಲ್ಲಿದೆ.
ಸಮಿತ್ ಕೂಡ ಪಕ್ಷ ಸಂಘಟನೆಯಲ್ಲಿ ಪಳಗಿದವರು ಮತ್ತು ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಪ್ರಚಾರ ತಂತ್ರ ರೂಪಿಸಿದವರಲ್ಲಿ ಪ್ರಮುಖರು. ಜೊತೆಗೆ ಸಂಸದ ಮತ್ತು ಬಂಗಾಳದ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ಸುಕಾಂತ್ ಮಜುಮ್ದಾರ್ ಹೆಸರು ಕೂಡ ಸಿಎಂ ರೇಸ್ನಲ್ಲಿದೆ. ಸುಕಾಂತ್ ಕೂಡ ಆರ್ಎಸ್ಎಸ್ ಹಿನ್ನೆಲೆಯುಳ್ಳವರಾಗಿದ್ದು ಪಕ್ಷ ಸಂಘಟನೆಯಲ್ಲಿ ನಿಪುಣರು. ಬಂಗಾಳಕ್ಕೆ ಅಚ್ಚರಿಯ ಸಿಎಂ. ಮೂಲಗಳ ಪ್ರಕಾರ ಪಕ್ಷವು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಂತೆ ಇಲ್ಲಿಯೂ ಸಹ ಅಚ್ಚರಿಯ ಅಥವಾ ಅಷ್ಟಾಗಿ ಪರಿಚಿತವಲ್ಲದ ಮುಖವನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಮೀಕ್ ಭಟ್ಟಾಚಾರ್ಯ ಮತ್ತು ಸುವೇಂದು ಅಧಿಕಾರಿ, ದಿಲೀಪ್ ಘೋಷ್ ಅವರ ಹೆಸರುಗಳು ಮುಂಚೂಣಿಯಲ್ಲಿದ್ದರೂ ಸಚಿವ ಸ್ಥಾನಕ್ಕಾಗಿ ಸ್ವಪನ್ ದಾಸ್ ಗುಪ್ತಾ, ಅಗ್ನಿಮಿತ್ರ ಪಾಲ್, ನಿಶಿತ್ ಪ್ರಮಾಣಿಕ್ ಮತ್ತು ರೂಪಾ ಗಂಗೂಲಿ ಅವರಂತಹ ಪ್ರಮುಖ ನಾಯಕರ ಹೆಸರುಗಳು ಚರ್ಚೆಯಲ್ಲಿವೆ. ಬಂಗಾಳದ ಸಿಎಂ ಆಗ್ತಾರ ಮಹಾಭಾರತದ ದ್ರೌಪದಿ? ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನ ನೀಡಬಹುದು ಅಂತಲೂ ಹೇಳಲಾಗ್ತಿದೆ. ಪ್ರಚಾರದ ಸಮಯದಲ್ಲಿಯೂ ಬಂಗಾಳದ ಮಹಿಳೆಯರ ಸುರಕ್ಷತೆಯ ಕುರಿತು ಬಿಜೆಪಿ ಪ್ರಣಾಳಿಕೆ ಹೊರಡಿಸಿತ್ತು. ಈ ಬಾರಿ ವಿಶೇಷವಾಗಿ ಮಹಿಳಾ ಮತದಾರರನ್ನ ಸೆಳೆಯುವಲ್ಲಿ ಪಕ್ಷ ಸಫಲವಾಗಿದೆ. ಹೀಗಾಗಿ ಬಂಗಾಳದಲ್ಲಿ ಮಹಿಳಾ ಮುಖ್ಯಮಂತ್ರಿಯನ್ನ ನೇಮಿಸುವ ಸಾಧ್ಯತೆ ಹೆಚ್ಚಿದೆ. ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಸದ್ಯ ದೆಹಲಿಯಲ್ಲಿ ರೇಖಾ ಗುಪ್ತಾ ಮಾತ್ರ ಮಹಿಳಾ ಮುಖ್ಯಮಂತ್ರಿಯಾಗಿದ್ದಾರೆ. ಈ ಪಟ್ಟಿಗೆ ಇದೀಗ ಪಶ್ಚಿಮ ಬಂಗಾಳ ಸೇರುವ ಸಾಧ್ಯತೆ ಇದೆ. ಹಾಗಾದಲ್ಲಿ ಪ್ರಸಿದ್ಧ ಮಹಾಭಾರತ ಸೀರಿಯಲ್ನಲ್ಲಿ ದ್ರೌಪದಿ ಪಾತ್ರದಲ್ಲಿ ದೇಶಾದ್ಯಂತ ಪರಿಚಿತರಾಗಿದ್ದ ರೂಪಾ ಗಂಗೂಲಿ ಪಕ್ಷದ ಆಯ್ಕೆಯಾಗಬಹುದು. ಅವರು ರಾಜ್ಯಸಭಾ ಸಂಸದೆಯೂ ಆಗಿದ್ದಾರೆ. ಸೋನಾರ್ಪುರ್ ದಕ್ಷಿಣ ಕ್ಷೇತ್ರದಲ್ಲಿ ಗೆದ್ದು ಶಾಸಕಿಯಾಗಿದ್ದಾರೆ. ಮಾತ್ರವಲ್ಲ, ಬಂಗಾಳ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ 2 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಬಂಗಾಳ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಅಗ್ನಿಮಿತ್ರ ಪಾಲ್ ಹೆಸರು ಕೂಡ ಕಣದಲ್ಲಿದೆ. ದೀದಿಗೆ ಎದುರಾಗಿ ಮಹಿಳಾ ಅಭ್ಯರ್ಥಿಯನ್ನೇ ಸಿಎಂ ಮಾಡಲು ಪಕ್ಷ ಬಯಸಿದ್ರೆ ಅಗ್ನಿಮಿತ್ರ ಪಾಲ್ ಮೊದಲಿಗರಾಗಿರ್ತಾರೆ. ಮಮತಾ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕಿ. ಇತ್ತೀಚೆಗೆ ಮತದಾನದ ವೇಳೆ ಅಗ್ನಿಮಿತ್ರ ಕಾರಿನ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು. ಫ್ಯಾಷನ್ ಡಿಸೈನರ್ ಆಗಿರುವ ಅಗ್ನಿಮಿತ್ರ ಪಾಲ್ ಬಂಗಾಳದ ಬಿಜೆಪಿಯ ಪ್ರಮುಖ ಮಹಿಳಾ ನಾಯಕಿಯರಲ್ಲಿ ಒಬ್ಬರು. ಬಿಜೆಪಿ ಮಹಿಳಾ ಮೋರ್ಚಾದ ಬಂಗಾಳ ಘಟಕದ ಮುಖ್ಯಸ್ಥೆಯಾಗಿ ಸೇವೆ ಸಲ್ಲಿಸಿದ್ದರು. ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದಲ್ಲಿ ಪೌಲ್ ಅವರಿಗೆ ಸಂಪರ್ಕ ಹೆಚ್ಚಿದೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಮೇಲೆ ಕಟುವಾಗಿ ಟೀಕೆ ಮಾಡುವ ಮೂಲಕವೇ ಮತ್ತಷ್ಟು ಫೇಮಸ್ ಆಗಿದ್ದರು. ಆರ್ಸಿಬಿ ಆಟಗಾರನಿಗೆ ಸಚಿವ ಪಟ್ಟ. ಕ್ರಿಕೆಟ್ ಮೈದಾನದಲ್ಲಿ ತಮ್ಮ ವಿಶಿಷ್ಟ ಬೌಲಿಂಗ್ ಶೈಲಿ ಮತ್ತು ಮಾರಕ ವೇಗದಿಂದ ಬ್ಯಾಟ್ಸ್ಮನ್ಗಳ ನಿದ್ದೆಗೆಡಿಸುತ್ತಿದ್ದ ಟೀಂ ಇಂಡಿಯಾದ ಮಾಜಿ ವೇಗಿ ಅಶೋಕ್ ದಿಂಡಾ ಕೂಡ ಬಂಗಾಳದ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ರಾಜಕೀಯ ಮೈದಾನದಲ್ಲೂ ಮ್ಯಾಚ್ ವಿನ್ನರ್ ಆಗಿರೋ ದಿಂಡಾಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ.